ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ತಮ್ಮ 20ನೇ ವಯಸ್ಸಿನಲ್ಲೇ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಕೇವಲ 8 ವರ್ಷಗಳಲ್ಲೇ ಭಾರತದಾದ್ಯಂತ ಹೆಸರು ಮಾಡಿರೋ ನಟಿ ರಶ್ಮಿಕಾ ಮಂದಣ್ಣ. ಸ್ಯಾಂಡಲ್ವುಡ್ನಿಂದ ಟಾಲಿವುಡ್ಗೆ ಹೋದ್ರು, ಅಲ್ಲಿಯೂ ಕೂಡ ಹಿಟ್ ಸಿನಿಮಾಗಳನ್ನು ಕೊಟ್ಟರು, ಪ್ರೇಕ್ಷಕರ ಮನಸ್ಸನ್ನು ಕದ್ದು ನ್ಯಾಷನಲ್ ಕ್ರಶ್ ಅಂತ ಕರೆಸ್ಕೊಂಡ್ರು. ಇತ್ತೀಚೆಗೆ ಬಂದ ಅವರ ಅನಿಮಲ್ ಸಿನಿಮಾ ಕೂಡ ಯಶಸ್ಸು ಕಂಡಿದೆ. ಬಾಲಿವುಡ್ನಲ್ಲೂ ಕೂಡ ರಶ್ಮಿಕಾ ಸದ್ದು ಮಾಡ್ತಿದ್ದಾರೆ. ಆಗಾಗ ಒಂದಲ್ಲ ಒಂದು ವಿಷಯಕ್ಕೆ ಸುದ್ದಿಯಲ್ಲಿರೋ ಈ ಚೆಲುವೆ ಸದ್ಯಕ್ಕೆ ಬಹು ಬೇಡಿಕೆಯಲ್ಲಿರೋ ನಟಿಯರಲ್ಲಿ ಒಬ್ರು. ಅನಿಮಲ್ ಚಿತ್ರದ ನಂತರ ಚಿತ್ರವೊಂದಕ್ಕೆ 4 ರಿಂದ 5 ಕೋಟಿ ಸಂಭಾವನೆ ಕೇಳ್ತಿದ್ದಾರೆ ಅನ್ನೋ ಸುದ್ದಿ ಕೂಡ ಕೇಳಿ ಬರ್ತಿದೆ. ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ನಾವು ಕೋಟಿ ಸಂಭಾವನೆ ಪಡೆಯೋ ಈ ನಟಿಯ ಬಳಿ ಯಾವ್ಯಾವ ಕಾರ್ಗಳಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ರಶ್ಮಿಕಾ ಅವರ ಬಳಿ ಇರೋ ಕಾರ್ಗಳಲ್ಲಿ ಕಡಿಮೆ ಬೆಲೆಯ ಕಾರು ಅಂದ್ರೆ ಅದು ಟೊಯೋಟಾ ಇನ್ನೋವಾ ಕ್ರಿಸ್ಟಾ. ಇದರ ಬೆಲೆ ಸುಮಾರು 20 ರಿಂದ 26 ಲಕ್ಷ ರೂಪಾಯಿಗಳು. 7 ಸೀಟಿಂಗ್ ಕೆಪಾಸಿಟಿ ಇರೋ ಈ ಕಾರ್ನ ಟಾಪ್ ಸ್ಪೀಡ್ ಗಂಟೆಗೆ 170 ಕಿಲೋಮೀಟರ್ಗಳು. ರಶ್ಮಿಕಾ ಅವರ ಬಳಿ ಇರೋ ಮತ್ತೊಂದು ಕಾರು ಅಂದ್ರೆ ಅದು ಹುಂಡೈ ಸ್ಯಾಂಟಾ FE. ಈ ಕಾರ್ನ ಟಾಪ್ ಸ್ಪೀಡ್ 183 ಕಿಲೋಮೀಟರ್ ಪರ್ ಅವರ್. ಈ ಕಾರ್ನ ಬೆಲೆ ಸುಮಾರು 45 ರಿಂದ 55 ಲಕ್ಷ ರೂಪಾಯಿಗಳಾಗಬಹುದು. ಈ ಕಾರ್ ಕೂಡ 7 ಸೀಟಿಂಗ್ ಕೆಪಾಸಿಟಿಯನ್ನ ಹೊಂದಿದೆ. ಗಂಟೆಗೆ 219 ಕಿಲೋಮೀಟರ್ನಷ್ಟು ವೇಗವಾಗಿ ಹೋಗಬಹುದಾದಂತಹ ಆಡಿ Q3 ಕೂಡ ರಶ್ಮಿಕಾ ಅವರ ಬಳಿ ಇದೆ. ಈ ಕಾರ್ನ ಬೆಲೆ 45 ರಿಂದ 52 ಲಕ್ಷ ರೂಪಾಯಿಗಳು. ಈ ಕಾರ್ನ ಸೀಟಿಂಗ್ ಕೆಪಾಸಿಟಿ 5. ರಶ್ಮಿಕಾ ಅವರ ಎರಡನೇ ಅತಿ ಹೆಚ್ಚು ಬೆಲೆ ಬಾಳುವ ಕಾರ್ ಮರ್ಸಿಡೀಸ್ ಬೆಂಜ್ C ಕ್ಲಾಸ್. ಇದರ ಟಾಪ್ ಸ್ಪೀಡ್ 250 ಕಿಲೋಮೀಟರ್ ಪರ್ ಅವರ್. 5 ಸೀಟಿಂಗ್ ಕೆಪಾಸಿಟಿ ಹೊಂದಿರೋ ಈ ಕಾರ್ನ ಬೆಲೆ 66 ರಿಂದ 76 ಲಕ್ಷ ರೂಪಾಯಿಗಳು. ರಶ್ಮಿಕಾ ಮಂದಣ್ಣ ಬಳಿ ಇರೋ ದುಬಾರಿ ಕಾರು ಅಂದ್ರೆ ಅದು ರೇಂಜ್ ರೋವರ್ ಸ್ಪೋರ್ಟ್. ಈ ಕಾರ್ನ ಬೆಲೆ 1.75 ರಿಂದ 2.8 ಕೋಟಿಗಳಷ್ಟಾಗುತ್ತೆ. ಗಂಟೆಗೆ 234 ಕಿಲೋಮೀಟರ್ನಷ್ಟು ವೇಗವಾಗಿ ಈ ಕಾರ್ನಲ್ಲಿ ಚಲಿಸಬಹುದು. ಈ ಕಾರ್ನ ಸೀಟಿಂಗ್ ಕೆಪಾಸಿಟಿ ಕೂಡ 5. ಈ ಕಾರ್ ಜೊತೆ ತಮ್ಮ ಫೋಟೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ರಶ್ಮಿಕಾ ಹಂಚಿಕೊಂಡಿದ್ರು. ಇಷ್ಟೆಲ್ಲ ಬೆಲೆ ಬಾಳುವ ಕಾರ್ಗಳಲ್ಲದೆ ಮುಂಬೈನಲ್ಲಿ ರಶ್ಮಿಕಾ ಅವರು ಒಂದು ಬಂಗಲೆಯನ್ನು ಕೊಂಡುಕೊಂಡಿದ್ದಾರಂತೆ. ಅದರ ಬೆಲೆ ಸುಮಾರು 8 ಕೋಟಿ. ಸದ್ಯಕ್ಕೆ ಬಾಲಿವುಡ್ನಲ್ಲೂ ಮಿಂಚಿರೋ ರಶ್ಮಿಕಾ ಮಂದಣ್ಣ ಒಂದು ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ 4 ರಿಂದ 5 ಕೋಟಿ ದುಡ್ಡು ತಗೊಂಡಿದ್ದಾರಂತೆ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಬ್ರ್ಯಾಂಡ್ಗಳ ಪ್ರಮೋಷನ್ ಮಾಡೋದಕ್ಕೆ 15 ರಿಂದ 20 ಲಕ್ಷ ಚಾರ್ಜ್ ಮಾಡ್ತಾರಂತೆ. ಇವೆಲ್ಲವನ್ನು ಲೆಕ್ಕ ಹಾಕೊಂಡ್ರೆ ರಶ್ಮಿಕಾ ಮಂದಣ್ಣ ಅವರು ಪ್ರತಿ ತಿಂಗಳು 30 ರಿಂದ 40 ಲಕ್ಷ ಸಂಪಾದನೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇಷ್ಟೆಲ್ಲ ಕಾರು, ಬಂಗ್ಲೆ ಇದೆ, ಸಿನಿಮಾಗೆ ಕೋಟಿ ದುಡ್ಡು ತಗೋತಾರೆ. ಇವರ ಹತ್ರ ಎಷ್ಟಪ್ಪ ಕೋಟಿ ಆಸ್ತಿ ಇದೆ ಗುರು ಅನ್ನೋ ನಿಮ್ಮ ಪ್ರಶ್ನೆಗೆ ಮಾಹಿತಿ ಹುಡುಕಿದಾಗ ನಮ್ಗೆ ಗೊತ್ತಾಗಿದ್ದು ರಶ್ಮಿಕಾ ಮಂದಣ್ಣ ಅವರ ನೆಟ್ ವರ್ತ್ ಸುಮಾರು 45 ಕೋಟಿ ರೂಪಾಯಿಗಳು ಅಂತ. ಇದಿಷ್ಟು ಇವತ್ತಿನ ವಿಡಿಯೋ. ಇದೇ ತರ ಸಿನಿಮಾದ ಬಗ್ಗೆ, ಸಿನಿಮಾ ನಟ ನಟಿಯರ ಬಗ್ಗೆ ಕುತೂಹಲಕಾರಿ ವಿಷಯಗಳನ್ನು ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಈಗಲೇ ನಮ್ಮ ಪಿಕ್ಚರ್ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.